ಇದು ದರ್ಶನ್ ಅಭಿಮಾನಿಗಳು ನೋಡಬೇಕಾದಂತಹ ಒಂದು ಸ್ಟೋರಿ. ದರ್ಶನ್ ಖಂಡಿತ ಬದಲಾಗಿದ್ದಾರೆ. ದರ್ಶನ್ ಬದಲಾಗೋಕ್ಕೆ ಆ ದೈವಶಕ್ತಿಯೇ ಕಾರಣ. ದರ್ಶನ್ ಈ ಹಿಂದೆ ಇರೋ ಥರ ಇನ್ನು ಮುಂದೆ ಖಂಡಿತ ಇರೋದಿಲ್ಲ. ಎಸ್, ಇದು ದರ್ಶನ್ ಅಭಿಮಾನಿಗಳು ನೋಡಬೇಕಾದಂತಹ ಒಂದು ಸ್ಟೋರಿ. ದರ್ಶನ್ ಖಂಡಿತ ಬದಲಾಗಿದ್ದಾರೆ. ದರ್ಶನ್ ಬದಲಾಗೋಕ್ಕೆ ಆ ದೈವಶಕ್ತಿಯೇ ಕಾರಣ. ದರ್ಶನ್ ಈ ಹಿಂದೆ ಇರೋ ಥರ ಇನ್ನು ಮುಂದೆ ಖಂಡಿತ ಇರೋದಿಲ್ಲ. ದರ್ಶನ್ ಅಭಿಮಾನಿಗಳಿಗೆ ಮಾತ್ರವಲ್ಲ, ಇಡೀ ರಾಜ್ಯವೇ ಅವರನ್ನು ಕೊಂಡಾಡುವ ರೀತಿ ಬದುಕುತ್ತಾರೆ. ದರ್ಶನ್ ವಿನಯತೆಯನ್ನು ಬಳಸಿಕೊಂಡವರೇ ಇಲ್ಲ. ಎಲ್ಲರೂ ಕೂಡ ದರ್ಶನ್ ಅವರನ್ನು ಬಳಸಿಕೊಂಡು ಅನ್ಯಾಯ ಮಾಡಿದವರೇ. ಎಲ್ಲರನ್ನೂ ನಂಬಿ ಕೆಟ್ಟಂತಹ ದಾಸ. ಸ್ನೇಹಿತರು ದೋಖಾ ಮಾಡಿದ್ರು, ನಂಬಿದವರು ಕೂಡ ದೋಖಾ ಮಾಡಿದ್ರು. ಆ ವ್ಯಕ್ತಿ ಬೇರೆಯವರಿಗಾಗಿ ತನ್ನ ಲೈಫ್ ಹಾಳು ಮಾಡಿಕೊಂಡ್ರು. ಎಸ್, ಇದು ದರ್ಶನ್ ಅಭಿಮಾನಿಗಳು ನೋಡಬೇಕಾದಂತಹ ಒಂದು ಸ್ಟೋರಿ. ಈ ಸ್ಟೋರಿಯನ್ನು ನಾವು ಇವತ್ತು ನಿಮ್ಮ ಮುಂದೆ ರಿವೀಲ್ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ದರ್ಶನ್ ಬದಲಾಗಿದ್ದಾರೆ. ದರ್ಶನ್ ಬದಲಾಗೋಕ್ಕೆ ಆ ದೈವಶಕ್ತಿಯೇ ಕಾರಣ. ದರ್ಶನ್ ಈ ಹಿಂದೆ ಇರೋ ಥರ ಇನ್ನು ಮುಂದೆ ಖಂಡಿತವಾಗಲೂ ಕೂಡ ಇರೋದಿಲ್ಲ. ದರ್ಶನ್ ಅಭಿಮಾನಿಗಳಿಗೆ ಮಾತ್ರವಲ್ಲ ಪ್ರೀತಿ ಪಾತ್ರರಾಗಿರೋದಿಲ್ಲ, ಇಡೀ ರಾಜ್ಯವೇ ಅವರನ್ನು ಕೊಂಡಾಡುವ ರೀತಿ ಬದುಕುತ್ತಾರೆ. ಖಂಡಿತವಾಗಲೂ ಇಡೀ ರಾಜ್ಯವೇ ಅವರನ್ನು ಕೊಂಡಾಡುವ ರೀತಿ ಇನ್ನು ಮುಂದೆ ಬದುಕುತ್ತಾರೆ. ಎಲ್ಲರೂ ಕೂಡ ಅವರನ್ನು ತುಂಬ ಪ್ರೀತಿಯಿಂದ ಅಕ್ಕರೆಯಿಂದ ಅವರನ್ನು ಖಂಡಿತವಾಗಲೂ ಅವರನ್ನು ಅಪ್ಪಿಕೊಳ್ತಾರೆ. ಆ ಕೆಲಸಕ್ಕೆ ಈಗ ದರ್ಶನ್ ಮುಂದಾಗಿರುವಂತಹದ್ದು. ದರ್ಶನ್ ವಿನಯತೆಯನ್ನು ಬಳಸಿಕೊಂಡಂತಹ ವ್ಯಕ್ತಿಗಳೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರ ವಿನಯತೆಯನ್ನು ಎಲ್ಲರೂ ಕೂಡ ಬಳಸಿಕೊಂಡಿದ್ದಾರೆ. ಎಲ್ಲರೂ ಕೂಡ ದರ್ಶನ್ ಅವರನ್ನು ಬಳಸಿಕೊಂಡು ಅವರಿಗೆ ಅನ್ಯಾಯ ಮಾಡಿದವರೇ ಹೆಚ್ಚು. ಎಲ್ಲರನ್ನ ನಂಬಿ ಕೆಟ್ಟಂತಹ ದಾಸ. ಸ್ನೇಹಿತರು ದೋಖಾ ಮಾಡಿದ್ರು, ನಂಬಿದವರು ದೋಖಾ ಮಾಡಿದ್ರು. ಆದರೆ ಆ ವ್ಯಕ್ತಿ ಬೇರೆಯವರಿಗಾಗಿ ತನ್ನ ಲೈಫನ್ನು ಹಾಳು ಮಾಡಿಕೊಂಡಿರುವಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಖಂಡಿತವಾಗಲೂ ಇನ್ನು ಮುಂದೆ ಬದಲಾಗ್ತಾ ಇದ್ದಾರೆ. ಅದು ಯಾರಿಗೋಸ್ಕರ ಅಂತಂದರೆ ಇಡೀ ರಾಜ್ಯದ ಜನರಿಗಾಗಿ, ತಮ್ಮನ್ನು ಇಷ್ಟಪಡುವಂತಹ ಅಭಿಮಾನಿಗಳಿಗೋಸ್ಕರ ಅವರು ಬದಲಾಗುತ್ತಿದ್ದಾರೆ. ಎಸ್, ದರ್ಶನ್ ಅವರ ಒಂದೊಂದು ಗುಣ ಕೂಡ ಬೇರೆ ನಟರಲ್ಲಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಮೊನ್ನೆ ಕೋರ್ಟ್ಗೆ ಬಂದ ಸಮಯದಲ್ಲೂ ಕೂಡ ಮಾನವೀಯತೆಯನ್ನು ಮರೆದಿರುವಂತಹ ದರ್ಶನ್ ಬಂದರೆ ಜನಜಂಗಳಿ ಇರೋದು ಕಾಮನ್. ಆದರೆ ದರ್ಶನ್ ಅವತ್ತು ಒಬ್ಬ ಮಹಿಳಾ ವಕೀಲರಿಗೆ ಸ್ಪಂದಿಸಿದ ರೀತಿಯೇ ಬೇರೆ. ಮೊದಲು ಮಹಿಳಾ ವಕೀಲಗೆ ಜಾಗ ಬಿಟ್ಟು ನಂತರ ತಾವು ನಡೆದುಕೊಂಡು ಹೋದರು. ಅದು ಅವರ ಗುಣ, ಅದು ಅವರ ವ್ಯಕ್ತಿತ್ವ. ಇಂಥ ವ್ಯಕ್ತಿ ಕೊಲೆ ಮಾಡ್ತಾರೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ದರ್ಶನ್ ಮೊದಲು ಕೆಲವರ ಸಹವಾಸ ಬಿಡಬೇಕು. ಕೆಲವರ ಸಹವಾಸ ಬಿಟ್ಟರೆ ನೀವು ಮನುಷ್ಯರಾಗೋದು. ಎಸ್, ಇದು ದರ್ಶನ್ ಅವರಿಗೆ ಕುರಿತಾದಂತಹ ಒಂದು ಸ್ಟೋರಿ. ಈಗಾಗಲೇ ದರ್ಶನ್ ಕಳೆದ ಸುಮಾರು 6-7 ತಿಂಗಳಿಂದ ಅವರಿಗೆ ಆದಂತಹ ಒಂದು ಘಟನೆ, ಆ ಒಂದು ಘಟನೆಯಿಂದ ಇಡೀ ಅವರ ಲೈಫ್ ಕೆರಿಯರೇ ಕಂಪ್ಲೀಟಾಗಿ ಹಾಳಾಗುವಂತಹ ಒಂದು ಪರಿಸ್ಥಿತಿ ಇತ್ತು. ಆದರೆ ಆ ಪರಿಸ್ಥಿತಿಯಿಂದ ಮತ್ತೆ ಅವರಿಗೆ ಇನ್ನೊಂದು ಚಾನ್ಸ್ ಕೂಡ ಸಿಕ್ಕಿರುವಂತಹದ್ದು. ಇನ್ನು ಮುಂದೆ ಖಂಡಿತವಾಗ್ಲೂ ದರ್ಶನ್ ಅವರು ಬದಲಾಗ್ತಾರೆ. ಖಂಡಿತವಾಗ್ಲೂ ಇನ್ನು ಮುಂದೆ ದರ್ಶನ್ ಅವರು ಬದಲಾಗಲಿಕ್ಕೆ ಆ ದೈವಶಕ್ತಿಯೇ ಕಾರಣ. ಯಾವ ದೈವಶಕ್ತಿ ಅನ್ನೋದನ್ನು ನಾವು ಮುಂದೆ ರಿವೀಲ್ ಮಾಡ್ತೀವಿ. ಮೊನ್ನೆ
ಕೋರ್ಟ್ಗೆ ಬಂದಿರು. ಕೋರ್ಟ್ಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಒಂದು ಇನ್ಸಿಡೆಂಟ್ ನಡೀತು. ಆ ಇನ್ಸಿಡೆಂಟನ್ನು ನೋಡಿದಂತಹ ಪ್ರತಿಯೊಬ್ಬರು ಕೂಡ ಇಂತಹ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಕೊಲೆ ಮಾಡಲಿಕ್ಕೆ ಸಾಧ್ಯನಾ? ಎಸ್, ಅದು ಅವತ್ತೇನೋ ನಡೆದೋಗಿರ್ಬೋದು. ಆದರೆ ಅವರು ಎಲ್ಲಿಗೆ ಹೋದರೂ ಕೂಡ ಮಹಿಳಾ ಅಭಿಮಾನಿಗಳಿಗೆ, ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಕೊಡುವಂತಹ ಒಂದು ಗೌರವ ಇದೆಯಲ್ಲ, ಆ ಗೌರವ ಇವತ್ತು ಅವರನ್ನು ಎಲ್ಲಿಗೋ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತಿರೋದು. ಅಂದರೆ ಪ್ರತಿಯೊಬ್ಬರೂ ಕೂಡ ಅಷ್ಟು ರೆಸ್ಪೆಕ್ಟ್ ಮಾಡುವಂತಹ ವ್ಯಕ್ತಿ, ಆ ವ್ಯಕ್ತಿ ಯಾಕೆ ಆ ರೀತಿಯಾದಂತಹ ಒಂದು ನಿರ್ಧಾರಕ್ಕೆ ಬಂದರು? ಅವತ್ತು ನಿಜಕ್ಕೂ ಅವರು ಕೊಲೆ ಮಾಡಿದ್ರಾ? ಯಾಕೆಂತಂದರೆ ಮೊನ್ನೆ ನಡೆದಂತಹ ಒಂದು ಇನ್ಸಿಡೆಂಟ್ ಇದೆಯಲ್ಲ, ಆ ಇನ್ಸಿಡೆಂಟನ್ನು ನೋಡಿದಂತಹ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇಂತಹ ವ್ಯಕ್ತಿ ಕೊಲೆ ಮಾಡ್ತಾರಾ? ಯಾಕೆಂತಂದರೆ ಅಲ್ಲಿ ಒಬ್ಬರು ಸಿಕ್ಕಾಪಟ್ಟೆ ದರ್ಶನ್ ಬರ್ತಾರೆ ಅಂತಂತಂದರೆ ಮಿನಿಮಮ್ 500ರಿಂದ 1000 ಜನ ದರ್ಶನ್ ಅವ್ರನ್ನ ನೋಡಲಿಕ್ಕೆ ಬಂದೇ ಬರ್ತಾರೆ. ಅವರ ಅಭಿಮಾನಿಗಳನ್ನು ಹೊರತುಪಡಿಸಿ ಬೇರೆಯವರು ಕೂಡ ಅವ್ರನ್ನ ನೋಡಲಿಕ್ಕೆ ಬರ್ತಾರೆ. ಆ ರೀತಿ ಬಂದಂತಹ ಸಂದರ್ಭದಲ್ಲಿ ಮಹಿಳೆಯರು, ಹೆಣ್ಮಕ್ಳು ಓಡಾಡುವಂತಹದ್ದು ಸಹಜ. ಆದರೆ ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ ಅವರು ಯಾವ ರೀತಿಯಾಗಿ ಗೌರವವನ್ನು ಕೊಡ್ತಾರೆ ಅನ್ನೋದಕ್ಕೆ ನಿನ್ನೆ ನಡೆದಂತಹ ಒಂದು ಉದಾಹರಣೆ ಅಂತ ಹೇಳ್ಬೋದು. ಯಾಕೆಂತಂದರೆ ಒಬ್ಬರು ಮಹಿಳಾ ವಕೀಲರು ಬರ್ತಾರೆ. ಮಹಿಳಾ ವಕೀಲರು ಕೋರ್ಟ್ ಒಳಗಡೆ ಬರಲಿಕ್ಕೆ ಅವರು ಹೋಗುವಂತಹ ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಅಕ್ಕಪಕ್ಕ ಇದ್ದಂತಹ ಜನರನ್ನು ಕಂಪ್ಲೀಟಾಗಿ ಅವರೇ ಅವಾಯ್ಡ್ ಮಾಡ್ತಾರೆ. ಅಂದರೆ ಆ ಮಹಿಳಾ ವಕೀಲರು ಮೊದಲು ಹೋಗಲಿ, ನಂತರ ನಾವು ಹೋಗೋಣ ಅನ್ನೋ ಒಂದು ಅರ್ಥದಲ್ಲಿ ಎಲ್ಲರನ್ನೂ ಕೂಡ ಕಂಪ್ಲೀಟಾಗಿ ಅವರು ತಡೆ ಹಿಡಿತಾರೆ. ಅದಾದ ನಂತರ ಆ ಮಹಿಳೆಗೆ ಹೋಗಲಿಕ್ಕೆ, ಕೋರ್ಟ್ ಒಳಗಡೆ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಅದು ಅವರಲ್ಲಿರುವಂತಹ ಒಂದು ಗುಣ. ಈ ಒಂದು ಗುಣ ಇರುವಂತಹ ವ್ಯಕ್ತಿ ಕೊಲೆ ಮಾಡ್ತಾರೆ ಅಂತಂತಂದರೆ ಖಂಡಿತವಾಗ್ಲೂ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವತ್ತು ಇವರು ಖಂಡಿತವಾಗ್ಲೂ ಬದಲಾಗ್ತಾ ಇದ್ದಾರೆ. ಬದಲಾಗಲಿಕ್ಕೆ ಆ ದೈವಶಕ್ತಿಯೇ ಕಾರಣ. ಹಾಗಾದರೆ ಆ ದೈವಶಕ್ತಿ ಯಾರು, ಏನು? ಎಸ್,